ಗಂಗಾಧರ್ ಅವರನ್ನು ಕುರಿತಾದ ಮುಂದುವರಿದ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನೋಡಿ, ಈ ಯೂಟ್ಯೂಬ್ ವಾಹಿನಿಯಲ್ಲಿ ನಾವು ಸಂಚಿಕೆಗಳನ್ನು ಮಾಡ್ತೀವಲ್ಲ, ಇದು ಒಂದು ರೀತಿಯಲ್ಲಿ ಈ ಪ್ರಿಂಟ್ ಮೀಡಿಯಾದ ಮುಂದುವರಿದ ಟೆಕ್ನಾಲಜಿ. ಅಂದರೆ ಅಲ್ಲಿ ನೀವು ಓದಿ ತಿಳ್ಕೊತಾ ಇದ್ರಿ ಒಬ್ಬ ಕಲಾವಿದನ ಬಗೆಗಿನ ಲೇಖನ, ವ್ಯಕ್ತಿ ಚಿತ್ರಣ, ಸಂದರ್ಶನ, ಇವುಗಳನ್ನು. ಇದನ್ನು ಇಲ್ಲಿ ವಿಜುವಲ್ ರೂಪದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗೆ ಒಂದು ವ್ಯಕ್ತಿ ಚಿತ್ರಣವನ್ನು ಕಟ್ಟಿಕೊಡುವಾಗ ಆ ವ್ಯಕ್ತಿಯ ಹಿನ್ನೆಲೆ, ಅವರ ಪ್ರತಿಭೆ ಏನು, ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ರು, ಏನೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು, ಇದನ್ನೆಲ್ಲ ಹೇಳಬೇಕಾಗತ್ತೆ. ಜೊತೆಗೆ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದನ ಬಗ್ಗೆ ನಾವು ಮಾತಾಡುವಾಗ ಆತನ ಚಿತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕಾಗತ್ತೆ. ಯಾರೋ ಒಬ್ಬರು ನೀವು ಚಿತ್ರದ ಕಥೆಯನ್ನು ಹೇಳಬೇಡಿ ಅಂತ ಕಮೆಂಟ್ ಮಾಡಿದ್ದಾರೆ. ನಾವು ಚಿತ್ರದ ಕಥೆಯನ್ನು ಇಲ್ಲಿ ಪೂರ್ತಿಯಾಗಿ ಹೇಳ್ತಾ ಇಲ್ಲ. ಆದರೆ ಗಂಗಾಧರ್ ಅವರ ಅಭಿನಯದ ಆ ಚಿತ್ರಗಳಲ್ಲಿ ಕಥೆಯ ಒಂದು ಭಾಗವನ್ನು ಹೇಳ್ತಾ ಇದ್ದೀವಿ, ಅವರ ಪ್ರತಿಭೆಯನ್ನು ನಿಮಗೆ ಪರಿಚಯಿಸುವ ಸಲುವಾಗಿ ಅಷ್ಟೇ. ಗಂಗಾಧರ್ ಅವರು ಅದೃಷ್ಟವಂತರು ಅಂತ ನಾನು ಸುಮ್ಮನೆ ಹೇಳಿಲ್ಲ. ನೀವು ಅವರ ಚಿತ್ರಜೀವನದ ಗ್ರಾಫನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಎಂಥೆಂಥ ನಿರ್ದೇಶಕರ ಕೈ ಕೆಳಗೆ ಅವರು ಕೆಲಸ ಮಾಡಿದ್ದಾರೆ. ಜಿ.ವಿ. ಅಯ್ಯರ್, ಪುಟ್ಟಣ್ಣ ಕಣಗಾಲ್, ವಾದಿರಾಜ್, ಬಿ.ಆರ್. ಪಂತುಲು, ಗೀತಪ್ರಿಯ, ಕೆ.ಎಸ್.ಎಲ್. ಸ್ವಾಮಿ ಅವರು, ಎಸ್.ಕೆ.ಎ. ಚಾರಿ ಅವರು, ಪ್ರಭಾಕರ್ ಶಾಸ್ತ್ರಿ ಅವರು, ಎ.ವಿ. ಶೇಷಗಿರಿರಾಯರು, ಬಿ.ಎಸ್. ರಂಗ ಅವರು, ಬಿ. ರಾಮಮೂರ್ತಿ ಅವರು, ಹುಣಸೂರು ಕೃಷ್ಣಮೂರ್ತಿ ಅವರು, ವಿಜಯ್ ಅವರು, ಕೆ.ಎಸ್.ಆರ್. ದಾಸ್, ಹೀಗೆ ಎಂತೆಂಥ ದಿಗ್ಗಜರ ಜೊತೆಯಲ್ಲಿ ಅವರು ಚಿತ್ರಗಳನ್ನು ಮಾಡಿದ್ರು. ಅದೇ ರೀತಿಯಾಗಿ ಕಲ್ಪನಾ, ಭಾರತಿ, ಜಯಂತಿ, ಬಿ ವಿ ರಾಧಾ, ಹೀಗೆ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ನಾಯಕಿಯರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಳ್ಳುವಂಥ ಅವಕಾಶ ಕೂಡ ಸಿಕ್ತು. ತಾವು ಮಾಡಿರುವ ಎಲ್ಲ ಪಾತ್ರಗಳಿಗೂ ನ್ಯಾಯವನ್ನು ಸಲ್ಲಿಸಿದ್ರು. ಸ್ಫುರದ್ರೂಪಿಯಾದ ನಟರಾಗಿದ್ದರು. ಯಾವುದೇ ಪಾತ್ರಕ್ಕೆ ಸೂಟ್ ಆಗ್ತಾಯಿದ್ರು. ಇಷ್ಟಾಗಿ ಕೂಡ ಅವರ ಚಿತ್ರ ಜೀವನ ಏಳು ಬೀಳುಗಳಿಂದಲೇ ಸಾಗ್ತಾ ಹೋಗುತ್ತೆ. ಗಂಗಾಧರ್ ಅವರು ಯಾವುದೇ ಪಾತ್ರವನ್ನು ಮಾಡೋದಕ್ಕೆ ಹಿಂಜರಿಲಿಲ್ಲ. ಮೊದಲಿನಿಂದಲೂ ಅಷ್ಟೇ. ಸಣ್ಣ ಪಾತ್ರ ಇರಲಿ, ದೊಡ್ಡ ಪಾತ್ರ ಇರಲಿ, ಖಡನ ಛಾಯೆ ಇರುವಂಥ ಪಾತ್ರ ಇರಲಿ, ನಾವು ನೆಗೆಟಿವ್ ಶೇಡ್ನ ಪಾತ್ರ ಅಂತೀವಲ್ಲ, ಎಲ್ಲವನ್ನೂ ಒಪ್ಪಿಕೊಳ್ತಾ ಹೋದರು. ಒಂದು ರೀತಿಯಲ್ಲಿ ಇದೇ ಅವರಿಗೆ ಮುಳುವಾಯ್ತಾ ಅಂತ ಅನಿಸುತ್ತೆ. ಯಾಕೆಂದರೆ ವಿಷ್ಣುವರ್ಧನ್ ಅವರ ಕರ್ಣ ಚಿತ್ರದಲ್ಲಿ ಅವರ ಅಣ್ಣನ ಪಾತ್ರವನ್ನು ಗಂಗಾಧರ್ ಅವರಿಗೆ ಕೊಡಲಾಗಿದೆ. ಆದರೆ ಆ ಪಾತ್ರ ಪೋಷಣೆ ಅಷ್ಟಾಗಿ ಅಲ್ಲಿ ಕಂಡುಬರೋದಿಲ್ಲ. ಜೊತೆಗೆ ಜೀವಕ್ಕೆ ಜೀವ ಚಿತ್ರದಲ್ಲಿ ಅವರು ಖಳನ ಪಾತ್ರವನ್ನು ಮಾಡಿದ್ದಾರೆ. ಮುತ್ತು ಚಿತ್ರದಲ್ಲಿ ನಾಯಕಿಯ ತಂದೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆರಂಭದಲ್ಲಿ ಸಿಕ್ಕಂಥ ಒಳ್ಳೆಯ ಪಾತ್ರಗಳು ಅವರಿಗೆ ಆಮೇಲೆ ಸಿಕ್ಕಲಿಲ್ಲ. ಆದರೆ ಶೋ ಮಸ್ಟ್ ಗೋ ಆನ್ ಅಂತೀವಲ್ಲ, ಹಾಗೆ ಪ್ರದರ್ಶನ ನಡೀತಾ ಇರಬೇಕು ಅನ್ನುವ ಕಾರಣಕ್ಕೆ ಅವರು ಇಂಥ ಪಾತ್ರಗಳನ್ನು ಒಪ್ಕೊಳ್ತಾ ಹೋದರು. ಆ ರೀತಿಯ ಪಾತ್ರಗಳನ್ನು ಒಪ್ಕೊಂಡಿದ್ದರಿಂದ ಅವರ ಚಿತ್ರಜೀವನದ ಮೇಲೆ ಕರಿನೆರಳು ಮೂಡ್ತಾ ಅಂತ ಒಂದು ಅನುಮಾನ ಕೂಡ ಇದೆ. 1971ರಲ್ಲಿ ಶರಪಂಜರವೂ ಸೇರಿದಂತೆ 7 ಚಿತ್ರಗಳು ತೆರೆಗೆ ಬರುತ್ತೆ. 1972ರಲ್ಲಿ ಆ ಸಂಖ್ಯೆ 4ಕ್ಕೆ ಇಳಿಯುತ್ತೆ. 1973, 74ರಲ್ಲಂತೂ ಕೇವಲ 1 ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾರೆ. 1975ರಲ್ಲಿ ಮತ್ತೆ 2 ಚಿತ್ರ ಬರುತ್ತೆ. ಅಲ್ಲಿಗೆ ಗಂಗಾಧರ್ ಅವರ ಚಿತ್ರಜೀವನ ಕುಂಠಿತ ಆಗ್ತಾ ಇದೆ ಅಂತ ನಾವು ಅಂದ್ಕೋತೀವಿ. ಆ ಸಮಯದಲ್ಲಿ 1976ರಲ್ಲಿ ಮತ್ತೆ 6 ಚಿತ್ರಗಳೊಂದಿಗೆ ಅವರು ಪುಟಿದೇಳ್ತಾರೆ. ಆದರೆ ಅದು ಕ್ಷಣಿಕವಾದ ಒಂದು ಸಂತೋಷ ಆಗಿತ್ತು. ದೊಡ್ಡಹುಲ್ಲೂರು ರುಕ್ಕೋಜಿಯವರು ರಾಜ್ ಸಮಗ್ರ ಚರಿತೆ ಎನ್ನುವ ಅದ್ಭುತವಾದ ಒಂದು ಗ್ರಂಥವನ್ನು ರಚನೆ ಮಾಡಿ ಕನ್ನಡಿಗರಿಗೆ ಅರ್ಪಣೆ ಮಾಡಿದ್ದಾರೆ. ಅಲ್ಲಿ ಅನೇಕರ ಸಂದರ್ಶನಗಳನ್ನು ಪ್ರಕಟ ಮಾಡಿದ್ದಾರೆ. ಗಂಗಾಧರ್ ಅವರ ಒಬ್ಬ ಪುತ್ರ ರವಿಕುಮಾರ್ ಅವರನ್ನು ಖುದ್ದಾಗಿ ಅವರು ಸಂಪರ್ಕಿಸಿ ಒಂದು ವಿಚಾರವನ್ನು ಅಲ್ಲಿ ದಾಖಲು ಮಾಡಿದ್ದಾರೆ. ರವಿಕುಮಾರ್ ಅವರು ಹೇಳ್ತಾರೆ, ರಾಜ್ಕುಮಾರ್ ಅವರ ಹೆಸರನ್ನು ಹೇಳಿ ನಾವು ಇವತ್ತು ಮನೆಯಲ್ಲಿ ದೀಪವನ್ನು ಹಚ್ತೀವಿ ಅಂತ. ನೋಡಿ, ಗಂಗಾಧರ್ ಅವರು ರಾಜ್ಕುಮಾರ್ ಅವರ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದು ಒಂದೇ ಒಂದು ಚಿತ್ರ, ಅದು ನನ್ನ ತಮ್ಮ. ಲಗ್ನಪತ್ರಿಕೆ ಚಿತ್ರದಲ್ಲಿ ಅವರಿನ್ನೂ ಕಲಾವಿದರಾಗಿರಲಿಲ್ಲ, ಹೆಸರಾಂತ ಕಲಾವಿದರಾಗಿರಲಿಲ್ಲ, ಒಂದು ಸಣ್ಣ ಪಾತ್ರ. ಮುಂದೆ 1983ರಲ್ಲಿ ಅವರು ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರವನ್ನು ಮಾಡ್ತಾರೆ, ಇಂದ್ರನ ಪಾತ್ರ. ಆದರೆ ನನ್ನ ತಮ್ಮ ಚಿತ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರು 2ನೇ ನಾಯಕನಾಗಿ ರಾಜ್ಕುಮಾರ್ ಅವರೊಂದಿಗೆ ಅಭಿನಯಿಸಿದ್ದು. ಅಲ್ಲಿ ನಿಜವಾದ ತಮ್ಮನಿಗೆ ಸಲಹೆ ನೀಡುವ ಹಾಗೆ, ಬುದ್ಧಿವಾದ ಹೇಳುವ ಹಾಗೆ ರಾಜ್ಕುಮಾರ್ ಅವರು ಗಂಗಾಧರ್ ಅವರನ್ನು ಕೂರಿಸ್ಕೊಂಡು ಹೇಳ್ತಾರೆ, ನಿಮಗೆ ಈಗ ಚಿತ್ರ ಜೀವನ ಚೆನ್ನಾಗಿ ನಡೀತಾ ಇದೆ, ಆದರೆ ಕಲಾವಿದರ ಜೀವನ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ರೀತಿಯ ಏರುಪೇರುಗಳು ಬರುತ್ತೆ ಅಂತ ನಾವು ನೋಡೋದಕ್ಕಾಗಲ್ಲ. ಹಾಗಾಗಿ ನಾನೊಂದು ಕಿವಿ ಮಾತನ್ನು ಹೇಳ್ತೀನಿ, ನೀವು ಮೊದಲಿಗೆ ಇರೋದಕ್ಕೆ ಒಂದು ಸೂರನ್ನು ಮಾಡ್ಕೊಳ್ಳಿ.
ಒಂದು ಮನೆಯನ್ನು ಮಾಡ್ಕೊಳ್ಳಿ ಅಂತ ಅಣ್ಣ ಅವರು ಅವರಿಗೆ ಒಂದು ಸಲಹೆಯನ್ನು ನೀಡ್ತಾರೆ. ನೋಡಿ, ತಮಾಷೆ ಏನು ಅಂದರೆ, ಗಂಗಾಧರ್ ಅವರು ಈ ಸಲಹೆಯನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಒಂದು ಮನೆಯನ್ನು ಕೊಂಡ್ಕೋತಾರೆ. ಅಷ್ಟೇ ಅಲ್ಲ, ಬನ್ನೇರುಘಟ್ಟ ರಸ್ತೆಯಲ್ಲಿ ಒಂದು ತೋಟವನ್ನು ಕೂಡ ಕೊಂಡ್ಕೋತಾರೆ. ಮುಂದೆ ಅದು ಅವರಿಗೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತೆ. ಆದರೆ ಇನ್ನೂ ಒಂದು ತಮಾಷೆ ಏನು ಅಂದರೆ, ರಾಜ್ಕುಮಾರ್ ಅವರಿಗೆ ಆ ಕಾಲದಲ್ಲಿ ಇನ್ನೂ ಸ್ವಂತ ಮನೆ ಇರಲಿಲ್ಲ. ಅಂಥ ಹೊತ್ತಿನಲ್ಲಿ ಅವರು ಗಂಗಾಧರ್ ಅವರಿಗೆ ಇಂಥದ್ದೊಂದು ಸಲಹೆಯನ್ನು ಕೊಟ್ಟು ಅವರ ಬಾಳು ಬೆಳಗೋದಕ್ಕೆ ಕಾರಣವಾಗ್ತಾರೆ. ರಾಜ್ಕುಮಾರ್ ಅವರ ಛಾಯೆ ಗಂಗಾಧರ್ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು. ಅನೇಕ ನಾಯಕರಲ್ಲಿ, ಸ್ಫುರದ್ರೂಪಿ ನಾಯಕರಲ್ಲಿ ಅದಿತ್ತು. ಕನ್ನಡ ಚಿತ್ರರಂಗದ ಯಾವುದೇ ಕಲಾವಿದರಾಗಲಿ ರಾಜ್ಕುಮಾರ್ ಅವರ ಪ್ರಭಾವದಿಂದ ಹೊರ ಹೋಗೋದು ಸಾಧ್ಯವೇ ಇರಲಿಲ್ಲ. ಸ್ವಲ್ಪ ಮಟ್ಟಿಗಾದರೂ ಆ ಅಂಶ ಅವರಲ್ಲಿ ಇರ್ತಾ ಇತ್ತು. ಯಾಕೆಂದರೆ ಅಣ್ಣಾವರ ಸಿನಿಮಾಗಳನ್ನು ನೋಡ್ತಾನೆ ಬೆಳೆದವರು ಅವರೆಲ್ಲರೂ. ಬಂಗಾರದ ಗುಡಿ ಚಿತ್ರದಲ್ಲಿ ಗಂಗಾಧರ್ ಅವರ ಪಾತ್ರ ನಿರ್ವಹಣೆ ಒಂದು ರೀತಿಯಲ್ಲಿ ರಾಜ್ಕುಮಾರ್ ಅವರ ಹಾವಭಾವವನ್ನು ಹೋಲುವ ಹಾಗಿದೆ. ಆದರೆ ಅದನ್ನು ಅವರು ಮುಂದೆ ಎಲ್ಲೂ ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಲಿಲ್ಲ. ಗಂಗಾಧರ್ ಅವರ ಹಾಗೆಯೇ ಅಶೋಕ್ ಅವರಲ್ಲಿ ಕೂಡ ನಾವು ರಾಜ್ಕುಮಾರ್ ಅವರ ಹಾವಭಾವವನ್ನು ಕೆಲವು ಕಡೆಗಳಲ್ಲಿ ಕಾಣ್ತೀವಿ. ಗಂಗಾಧರ್ ಅವರು ಆ ಕಾಲದಿಂದಲೂ ಅಷ್ಟೇ ಅಣ್ಣವರ ಬಗ್ಗೆ ತುಂಬ ಗೌರವವನ್ನು ಇಟ್ಕೊಂಡಿದ್ರು ಅಂತ ರವಿಕುಮಾರ್ ಅವರು ಜ್ಞಾಪಿಸ್ಕೊಂಡಿದ್ದಾರೆ ಆ ಒಂದು ಸಂದರ್ಶನದಲ್ಲಿ. ಮನೆಯಲ್ಲಿ ಗಂಗಾಧರ್ ಅವರು ಆಗಾಗ ರಾಜ್ಕುಮಾರ್ ಅವರ ಗುಣಗಾನ ಮಾಡ್ತಾ ಇರ್ತಾರೆ. ಅದರಲ್ಲೂ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಅಭಿನಯಿಸಿ ಮನೆಗೆ ಬಂದಾಗ ಅವರು ಆ ಗುಂಗಿನಿಂದ ಹೊರಗೆ ಬಂದಿರಲಿಲ್ಲ. ಒಂದು ರೀತಿಯಲ್ಲಿ ರಾಜ್ಕುಮಾರ್ ಅವರ ಆ ಪಾತ್ರ ಪೋಷಣೆಯನ್ನು ನೋಡಿ ಗಂಗಾಧರ್ ಅವರಿಗೆ ಗಾಬರಿಯಾಗಿತ್ತಂತೆ. ಇದು ಉತ್ಪ್ರೇಕ್ಷೆಯ ಮಾತಲ್ಲ. ಯಾಕೆಂದರೆ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಅಣ್ಣಾವರು ಪರಕಾಯ ಪ್ರವೇಶ ಮಾಡಿ ಆ ಪಾತ್ರವನ್ನು ನಿರ್ವಹಿಸಿರೋ ರೀತಿ ಇದೆಯಲ್ಲ, ಇದನ್ನು ನೋಡಿ ಚಿತ್ರದ ಕಲಾವಿದರಲ್ಲಿ ಗಂಗಾಧರ್ ಅವರು ಅಷ್ಟೇ ಅಲ್ಲ, ಸರಿತಾ ಅವರು, ಜೊತೆಗೆ ರಾಜ್ಕುಮಾರ್ ಅವರ ಸ್ವಂತ ಮಗ ಮಾಸ್ಟರ್ ಲೋಹಿತ್ ಅವರೂ ಕೂಡ ಆಗ ಗಾಬರಿ ಬಿದ್ದಿದ್ದುಂಟು. ಗಂಗಾಧರ್ ಅವರು ಮನೆಯಲ್ಲಿ ಆ ಚಿತ್ರದ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ರಂತೆ, ದೇವರು ಎಲ್ಲರಿಗೂ ಕೆಲವನ್ನು ಕೊಡ್ತಾನೆ, ಎಲ್ಲವನ್ನೂ ಕೊಡೋದಿಲ್ಲ. ಆದರೆ ಒಬ್ಬ ರಾಜ್ಕುಮಾರ್ ಅವರಿಗೆ ರೂಪವನ್ನು, ನಿಲುವನ್ನು, ಕಂಠವನ್ನು, ಪ್ರತಿಭೆಯನ್ನು, ಒಳ್ಳೆಯತನವನ್ನು ಎಲ್ಲವನ್ನೂ ಕೊಟ್ಟಿದ್ದಾನೆ. ಅವರು ಒಂದು ರೀತಿಯಲ್ಲಿ ದೈವಾಂಶ ಸಂಭೂತರು ಅಂತ ಗಂಗಾಧರ್ ಅವರು ಹೇಳ್ತಾ ಇದ್ರಂತೆ. 1995ರಲ್ಲಿ ಆಟ ಹುಡುಗಾಟ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ. ಆ ಚಿತ್ರದ ಶೂಟಿಂಗಿಗೆ ಗಂಗಾಧರ್ ಅವರು ಹೋದಾಗ ಅವರಿಗೆ 59 ವರ್ಷ ವಯಸ್ಸು. ಆ ಹೊತ್ತಿಗಾಗಲೇ ಅವರಿಗೆ ಕಿಡ್ನಿ ಸಮಸ್ಯೆ ಎದುರಾಗಿರುತ್ತೆ. ಜೊತೆಗೆ ಸಕ್ಕರೆ ಕಾಯಿಲೆ ಕೂಡ ಇರುತ್ತೆ. ಕಣ್ಣಿನ ದೃಷ್ಟಿ ನಿಧಾನವಾಗಿ ಮಂಜಾಗ್ತಾ ಇರುತ್ತೆ. ಸಿನಿಮಾಗೆ ಒಂದು ಪರ್ಯಾಯ ಪದ ಅಂದರೆ ಲೈಟ್ಸ್, ಕ್ಯಾಮರಾ, ಆ್ಯಕ್ಷನ್. ನೋಡಿ, ಆಟ ಹುಡುಗಾಟ ಚಿತ್ರದ ಆ ಸೆಟ್ನಲ್ಲಿ ನಿರ್ದೇಶಕರು ಲೈಟ್ಸ್ ಅಂತ ಹೇಳಿದಾಗ ದೀಪಗಳು ಬೆಳಗತ್ತೆ, ಕ್ಯಾಮರಾ ಅಂತ ಹೇಳಿದಾಗ ಕ್ಯಾಮರಾ ಚಾಲೂ ಆಗುತ್ತೆ, ಆ್ಯಕ್ಷನ್ ಅಂತ ಹೇಳೋ ಹೊತ್ತಿಗೆ ಗಂಗಾಧರ್ ಅವರು ಕಣ್ಣುಗಳನ್ನು ಮುಚ್ಕೊಂಡು ಬಿಟ್ಟಿರ್ತಾರೆ. ಆ ಪ್ರಖರವಾದ ದೀಪದ ಬೆಳಕಿಗೆ ಅವರ ಕಣ್ಣುಗಳು ಮಂಜಾಗಿ ಅವರು ಏನನ್ನೂ ನೋಡಲಾಗದಂಥ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ. ಅಂತೂ ಇಂತೂ ಕಷ್ಟಪಟ್ಟು ಆ ಚಿತ್ರದ ಚಿತ್ರೀಕರಣವನ್ನು ಮುಗಿಸಿಕೊಡ್ತಾರೆ. ಆದರೆ ಆ ಚಿತ್ರವನ್ನು ಇವತ್ತು ನೀವು ಯೂಟ್ಯೂಬ್ನಲ್ಲಿ ನೋಡಬಹುದು. ಅಲ್ಲಿನ ಟೈಟ್ಲ್ ಕಾರ್ಡ್ನಲ್ಲಿ ಗಂಗಾಧರ್ ಅವರ ಹೆಸರನ್ನು ತೋರಿಸುವಾಗ ಅದರ ಕೆಳಗೆ ಶರಪಂಜರ ಖ್ಯಾತ ಅಂತ ತೋರಿಸ್ತಾರೆ. ಇದು ಒಂದು ರೀತಿಯಲ್ಲಿ ನಮಗೆ ತುಂಬ ಬೇಸರವಾದಂಥ ಸಂಗತಿ. ಯಾಕೆಂದರೆ ಗಂಗಾಧರ್ ಅವರಂಥ ಹೀರೋ, ಅವರನ್ನು ಗೆಜ್ಜೆ ಪೂಜೆ ಹಾಗೂ ಶರಪಂಜರ 2 ಚಿತ್ರಗಳೇ ಸಾಕು ಕನ್ನಡ ನಾಡಿನಲ್ಲಿ ಮನೆ ಮಾತಾಗಿಸಿದಂಥ ಚಿತ್ರಗಳು. ಅಂಥ ಒಬ್ಬ ನಟನನ್ನು ಸುಮಾರು 20 ವರ್ಷಗಳ ನಂತರ ತೆರೆಗೆ ಪರಿಚಯಿಸುವಾಗ ಶರಪಂಜರ ಖ್ಯಾತಿಯ ಗಂಗಾಧರ್ ಅಂತ ತೋರಿಸುವಂಥ ಒಂದು ಸ್ಥಿತಿ ಬಂದಿತ್ತು. ಯಾಕೆಂದರೆ ಆ ಒಂದು 10-15 ವರ್ಷಗಳಲ್ಲಿ ಗಂಗಾಧರ್ ಅವರು ತೆರೆಯಿಂದ ಮರೆಯಾಗಿ ಹೋಗಿದ್ದರು. ಆಟ ಹುಡುಗಾಟ ನಂತರ ಅವರು ಚಿತ್ರರಂಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗಲಿಲ್ಲ. ನಾನು ಗಂಗಾಧರ್ ಅವರನ್ನು 4 ಬಾರಿ ಎದುರಿಗೆ ನೋಡಿದ್ದೀನಿ. ಆ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಇಲ್ಲಿ ಸೂಕ್ತ ಅಂತ ಅನಿಸುತ್ತೆ. ಮೊದಲನೇದಾಗಿ, ನಮ್ಮ ಯೌವನದ ದಿನಗಳಲ್ಲಿ ಗಾಂಧಿ ಬಜಾರ್ನಲ್ಲಿ ಒಂದು ಟೈಲರ್ ಅಂಗಡಿ ಇತ್ತು. ನಮ್ಮ ಮನೆ ಒಂದು 4 ಅಂಗಡಿಗಳ ಮುಂದೆ ನಮ್ಮ ಮನೆ ಇದ್ದಂಥ ಜಾಗ. ಅಲ್ಲಿಗೆ ಗಂಗಾಧರ್ ಅವರು ಬರ್ತಾಯಿದ್ರು, ತಮ್ಮ ಸ್ನೇಹಿತನನ್ನು ನೋಡೋದಕ್ಕೆ ಬರ್ತಾಯಿದ್ರು. ನಾವು ಚಿತ್ರಮಂದಿರದಲ್ಲಿ ತೆರೆಯ ಮೇಲೆ ನೋಡಿದಂಥ ಗೆಜ್ಜೆ ಪೂಜೆ ಹಾಗೂ ಶರಪಂಜರದ ನಾಯಕರಾದ ಗಂಗಾಧರ್ ಅವರನ್ನು ಆ ಗಾಂಧಿ ಬಜಾರ್ನ ಬೀದಿಯಲ್ಲಿ ನೋಡಿದಾಗ ನಮಗೆ ಏನೋ ಒಂದು ರೀತಿ ರೋಮಾಂಚನ. ತಮ್ಮ ಸ್ನೇಹಿತನನ್ನು ನೋಡೋದಕ್ಕೆ
ತಾವು ಒಬ್ಬ ದೊಡ್ಡ ಸ್ಟಾರ್ ಅನ್ನೋದನ್ನು ಮರೆತು ಅಲ್ಲಿಗೆ ಬಂದು ಗಂಟೆಗಟ್ಟಲೆ ಅವರು ಕೂತ್ಕೊಂಡಿದ್ದನ್ನು ನಾನು ನೋಡಿದ್ದೀನಿ. ಇದು ಗಂಗಾಧರ್ ಅವರ ಸ್ವಭಾವಕ್ಕೆ ಕನ್ನಡಿ ಹಿಡಿಯುವಂಥ ಒಂದು ಸನ್ನಿವೇಶ. ಯಾಕೆಂದರೆ HALನಲ್ಲಿ ಅವರ ಜೊತೆ ಕೆಲಸ ಮಾಡಿದಂಥ ಅನೇಕ ಸ್ನೇಹಿತರು ನಮಗೆ ಕಾರ್ಮಿಕ ರಂಗಭೂಮಿಯ ಚಟುವಟಿಕೆಗಳಲ್ಲಿ ಎದುರಾಗ್ತಾ ಇದ್ದರು. ಅವರೆಲ್ಲರ ಮಾತಿನ ಪ್ರಕಾರ ಗಂಗಾಧರ್ ಅವರು ಒಬ್ಬ ಸೌಜನ್ಯಶೀಲ ವ್ಯಕ್ತಿಯಾಗಿದ್ದರು, ಜೊತೆಗೆ ಉತ್ತಮವಾದ ಗಾಯಕರು ಕೂಡ ಆಗಿದ್ದರು. ಇನ್ನೊಮ್ಮೆ ನಾನು ಗಂಗಾಧರ್ ಅವರನ್ನು ನೋಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಸುಭದ್ರಾ ಕಲ್ಯಾಣ ಚಿತ್ರದ ಶೂಟಿಂಗ್ ನೋಡೋದಕ್ಕೆ ಅಂತ ಹೋಗಿದ್ವು. ಅಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ನಿರ್ದೇಶನದಲ್ಲಿ ಗಂಗಾಧರ್ ಅವರು ಅರ್ಜುನನ ಪಾತ್ರ ನಿರ್ವಹಣೆ ಮಾಡೋದನ್ನು ನೋಡಿದ್ವು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬಹಳ ಕೋಪಿಷ್ಠರಾದಂಥ ವ್ಯಕ್ತಿ. ಅಲ್ಲಿ ಗಂಗಾಧರ್ ಅವರು ಧನುಸ್ಸನ್ನು ಹಿಡಿದು ನಡೆದುಕೊಂಡು ಬರುವಂಥ ಒಂದು ಸನ್ನಿವೇಶ ಚಿತ್ರೀಕರಣ ನಡೀತಾ ಇತ್ತು. ಗಂಗಾಧರ್ ಅವರು ಬರ್ತಾಯಿದ್ರು. ಅದನ್ನು ನೋಡಿ ಶಾಸ್ತ್ರಿಗಳು ಅವರ ಕೈಯಿಂದ ಬಿಲ್ಲನ್ನು ಕಿತ್ಕೊಂಡು, ನೀನು ಅರ್ಜುನನ ಪಾತ್ರಧಾರಿ, ಅರ್ಜುನನಿಗೆ ಎಂತೆಂಥ ಬಿರುದುಗಳಿದೆ ಗೊತ್ತಾ, ಅಂಥ ಅರ್ಜುನ ಯಾವ ಟಿವಿಯಿಂದ ನಡಿಬೇಕು, ಹೀಗೆ ನಡಿಬೇಕು, ನೀನು ಹೀಗಲ್ಲ ನಡೆಯೋದು ಅಂತ ಒಂದು ರೀತಿಯಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಅವರನ್ನು ಬೈದಿದ್ದುಂಟು. ತಮ್ಮ ಚಿತ್ರಜೀವನದಲ್ಲಿ ಗಂಗಾಧರ್ ಅವರು ಈ ರೀತಿಯ ಸನ್ನಿವೇಶಗಳನ್ನು ಪುಟ್ಟಣ್ಣನವರ ಚಿತ್ರಗಳಲ್ಲೂ ಅನುಭವಿಸಿದ್ರು ಅಂತ ಆಗಿನ ಪತ್ರಿಕೆಗಳಲ್ಲಿ ನಾವು ಕೇಳಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಚಿತ್ರ ಚೆನ್ನಾಗಿ ಬರಬೇಕು, ತಮ್ಮ ಅಭಿನಯ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಅವರು ತಾನೊಬ್ಬ ಸ್ಟಾರ್ ನಟ ಅನ್ನೋದನ್ನು ಮರೆತು ಇದನ್ನೆಲ್ಲ ಸಹಿಸಿಕೊಳ್ತಾ ಬಂದರು. ಅದು ಅವರಲ್ಲಿದ್ದಂಥ ಸೌಜನ್ಯತೆ. ಗಂಗಾಧರ್ ಅವರ ಜೊತೆಗಿನ ಈ ಭೇಟಿಯನ್ನಂತೂ ನಾನು ಮರೆಯೋದಕ್ಕೆ ಸಾಧ್ಯವಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ಅಲ್ಲಿ ಸಮಾರಂಭವೆಲ್ಲ ಮುಗಿದ ಮೇಲೆ ವೇದಿಕೆಯ ಮೇಲೆ ಹೋದಾಗ ಗಂಗಾಧರ್ ಅವರು ಸೈಡ್ ವಿಂಗ್ನಲ್ಲಿ ಏಕಾಂಗಿಯಾಗಿ ಕೂತಿದ್ದರು. ಅವರ ಮನೆಯವರು ಅವರಿಗೆ ಕೊಟ್ಟಂಥ ಆ ಫಲಕಗಳನ್ನೆಲ್ಲ ಪ್ಯಾಕ್ ಮಾಡುವಂಥ ತರಾತುರಿಯಲ್ಲಿದ್ದರು. ನಾನು ಗಂಗಾಧರ್ ಅವರ ಹತ್ರ ಹೋದಾಗ ಅವ್ರನ್ನ ಮಾತನಾಡಿಸಿದೆ. ಅವರ ಚಿತ್ರಗಳನ್ನೆಲ್ಲ ನೆನೆಸ್ಕೊಂಡು, ನಿಮ್ಮಂಥವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇಷ್ಟೊಂದು ತಡವಾಗಿ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ಗಂಗಾಧರ್ ಅವರು ಒಂದು ಮಾತು ಹೇಳಿದ್ರು, ಈಗಲಾದರೂ ಕೊಟ್ಟರಲ್ಲ, ಎಷ್ಟೋ ಜನಕ್ಕೆ ಇನ್ನೂ ಕೊಟ್ಟಿಲ್ಲ, ಬಿಡಿ, ನಮ್ಮ ಅದೃಷ್ಟ ಇದ್ದಾಗತ್ತೆ ಅಂತ ಹೇಳಿದ್ರು. ಆ ಹೊತ್ತಿಗಾಗಲೇ ಅವರ ಕಣ್ಣಿನ ದೃಷ್ಟಿ ಹೋಗ್ತಾ ಬಂದಿತ್ತು. 2001ನೇ ಇಸ್ವಿ ಏಪ್ರಿಲ್ನಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಕನ್ನಡ ಫಿಲ್ಮ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ತನ್ನ 16ನೇ ವರ್ಷದ ವಾರ್ಷಿಕೋತ್ಸವವನ್ನು ಅಲ್ಲಿ ಆಚರಣೆ ಮಾಡುತ್ತೆ. ಆ ಕಾರ್ಯಕ್ರಮಕ್ಕೆ ಗಂಗಾಧರ್ ಅವರು ಬಂದಿದ್ದರು. ಗಂಗಾಧರ್ ಅವರು 1995ರ ನಂತರ ಕಾರ್ಯಕ್ರಮಗಳಿಗೆ ಬರೋದನ್ನು ಬಹಳವಾಗಿ ನಿಲ್ಲಿಸಿಯೇ ಬಿಟ್ಟಿದ್ದರು. ಅವರನ್ನು ಕೇವಲ ಒಂದು 2-3 ಸಂದರ್ಭಗಳಲ್ಲಿ ಮಾತ್ರ ನಾವು ನೋಡೋದಕ್ಕೆ ಅವಕಾಶ ಆಗಿದ್ದು. ಈ ಚೌಡಯ್ಯ ಹಾಲ್ನ ಸಮಾರಂಭವಂತೂ ಕನ್ನಡ ಚಿತ್ರರಂಗದ ಅನೇಕರಿಗೆ ಮರೆಯಲಾಗದಂಥ ಅನುಭವ. ಯಾಕೆಂದರೆ ಗಂಗಾಧರ್ ಅವರು ವೇದಿಕೆಯ ಮೇಲೆ ಬರ್ತಾರೆ. ಬಂದು ಗದ್ಗದಿತರಾಗಿ ಅವರು ಮಾತನಾಡ್ತಾರೆ. ನನ್ನ 2 ಕಣ್ಣುಗಳನ್ನು ಕಳೆದುಕೊಂಡೆ, ಸಾವಿಗಾಗಿ ಎದುರು ನೋಡ್ತಾ ಇದ್ದೀನಿ, ಆ ದೇವರು ಯಾವ ಡೇಟನ್ನು ನನಗೆ ಫಿಕ್ಸ್ ಮಾಡಿದಾನೋ ಗೊತ್ತಿಲ್ಲ ಅಂತ ಹೇಳಿ ಗದ್ಗದಿತರಾಗಿ ಅಳುವನ್ನು ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಕೇವಲ ಗಂಗಾಧರ್ ಅವರು ಒಬ್ಬರೇ ಅಲ್ಲ, ವೇದಿಕೆಯ ಮೇಲೆ ಇದ್ದಂಥ ಗಣ್ಯರು ಹಾಗೂ ಇಡೀ ಸಭಾಂಗಣದಲ್ಲಿದ್ದವರೆಲ್ಲರಿಗೂ ಆವತ್ತು ಕಣ್ಣಂಚಿನಲ್ಲಿ ನೀರು ಮೂಡಿತ್ತು. ಆಗ ಕನ್ನಡ ಚಿತ್ರರಂಗದ ಮತ್ತೊಬ್ಬ ನಾಯಕ ನಟರಾದ ಅಂಬರೀಷ್ ಅವರು ವೇದಿಕೆಯ ಮೇಲೆ ಹೋಗಿ ಗಂಗಾಧರ್ ಅವರನ್ನು ಸಮಾಧಾನ ಪಡಿಸಿದ್ದ ಆ ದೃಶ್ಯವನ್ನು ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಸುಮಾರು 10 ವರ್ಷಗಳ ಕಾಲ ಆ ಅನಾರೋಗ್ಯದಿಂದಾಗಿ ಪಡಬಾರದ ಹಿಂಸೆಯನ್ನು ಪಟ್ಟಂಥ ಗಂಗಾಧರ್ ಅವರು ಕೊನೆಗೂ ಆ ದೇವರು ಒಂದು ಡೇಟನ್ನು ಫಿಕ್ಸ್ ಮಾಡಿರ್ತಾನಲ್ಲ, ಆ ದಿನದಂದು ತಮ್ಮ ಕೊನೆ ಉಸಿರನ್ನು ಎಳಿತಾರೆ. ಡಿಸೆಂಬರ್ ತಿಂಗಳು 27ನೇ ತಾರೀಕು 2003ನೇ ಇಸ್ವಿ ಶನಿವಾರ ರಾತ್ರಿ 11:15 ಗಂಗಾಧರ್ ಅವರ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ. ಗಂಗಾಧರ್ ಅವರ ಪತ್ನಿಯ ಹೆಸರು ಕೌಸಲ್ಯ ಅಂತ. ಅವರಿಗೆ 2 ಗಂಡು ಮಕ್ಕಳು, ಒಬ್ಬರು ರವಿಕುಮಾರ್, ಮತ್ತೊಬ್ಬರು ಸುಬ್ರಹ್ಮಣ್ಯ. ಗಂಗಾಧರ್ ಅವರ ಓರಗೆಯವರೇ ಆದಂಥ ಶ್ರೀನಾಥ್, ರಾಜೇಶ್, ಕೆಲವೇ ವರ್ಷಗಳ ಅಂತರದ ನಂತರ ಬಂದಂಥ ವಿಷ್ಣುವರ್ಧನ್, ಅಂಬರೀಷ್, ಶ್ರೀನಿವಾಸಮೂರ್ತಿ, ಶಂಕರ್ನಾಗ್, ಹೀಗೆ ಅನೇಕ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಅವಕಾಶಗಳನ್ನು ಗಳಿಸ್ತಾ ತಮ್ಮ ಛಾಪನ್ನು ಮೂಡಿಸ್ತಾ ಹೋಗ್ತಾರೆ. ಆದರೆ ಗಂಗಾಧರ್ ಅವರಿಗೆ ಆರಂಭದಲ್ಲಿ ಸಿಕ್ಕಂಥ ನಲಿವು ನಿಧಾನವಾಗಿ
ಕ್ಷೀಣಿಸ್ತಾ ಹೋಗಿ ಕೊನೆಯಲ್ಲಿ ಅವಕಾಶಗಳೇ ಇಲ್ಲದಾಗಿ, ಜೊತೆಗೆ ಈ ಆರೋಗ್ಯದ ತೊಂದರೆ ಕೂಡ ಸೇರಿಕೊಂಡು ಅವರು ಸಹಿಸಬಾರದಂಥ ನೋವನ್ನು ಸಹಿಸಿ ತಮ್ಮ ಕೊನೆಯ ದಿನಗಳನ್ನು ಕಳೆದು ಪಂಚಭೂತಗಳಲ್ಲಿ ಲೀನವಾಗ್ತಾರೆ. ಅವರ ಓರಿಗೆಯ ಎಷ್ಟೋ ಜನ ಕಲಾವಿದರು 100 ಚಿತ್ರಗಳನ್ನು ಪೂರೈಸಿದ್ದುಂಟು. ಆದರೆ ಗಂಗಾಧರ್ ಅವರಿಗೆ ಸುಮಾರು 80ರ ಆಸುಪಾಸಿನಷ್ಟು ಚಿತ್ರಗಳನ್ನು ಮುಗಿಸೋದಕ್ಕೆ ಮಾತ್ರ ಅವಕಾಶ ಆಯಿತು. ಆದರೆ ಆ ಚಿತ್ರಗಳಲ್ಲಿ ಅವರು ಅಭಿನಯಿಸಿರುವ ಪಾತ್ರಗಳು ಬಹಳ ವೈವಿಧ್ಯಮಯವಾಗಿದ್ವು. ಒಂದು ರೀತಿಯಲ್ಲಿ ಕಲ್ಪನಾ ಅವರ ಫೇವರೇಟ್ ಹೀರೋ ಗಂಗಾಧರ್ ಅವರೇ ಆಗಿದ್ದರು. ಯಾಕೆಂದರೆ ಯಾವುದೇ ಒಂದು ಸದಭಿರುಚಿಯ ಚಿತ್ರವಿರಲಿ ಅಥವಾ ಒಂದು ಕಾದಂಬರಿ ಆಧಾರಿತ ಚಿತ್ರವಿರಲಿ, ಕಲ್ಪನಾ ಅವರ ಹೆಸರಿನ ಜೊತೆಯಲ್ಲೇ ಕೇಳಿ ಬರ್ತಾ ಇದ್ದಿದ್ದು ಗಂಗಾಧರ್ ಅವರ ಹೆಸರು. ಯಾವ ಜನ್ಮದ ಮೈತ್ರಿ, ಸೋತು ಗೆದ್ದವಳು, ಸೀತಾ, ಗೆಜ್ಜೆ ಪೂಜೆ, ಶರಪಂಜರ, ಭಲೆ ಅದೃಷ್ಟವೋ ಅದೃಷ್ಟ, ಹೀಗೆ ಈ ಜೋಡಿ ತೆರೆಯ ಮೇಲೆ ಮೆರೆದಂಥ ಚಿತ್ರಗಳಿಗೆ ಲೆಕ್ಕವೇ ಇಲ್ಲ. 1967ರಿಂದ 1995ರವರೆಗೆ ಚಿತ್ರರಂಗದಲ್ಲಿ ಇದ್ದು ಸುಮಾರಾಗಿ 3.5 ದಶಕಗಳು ಇದ್ದರೂ ಕೂಡ ಕೆಲವೇ ವರ್ಷ ಸಕ್ರಿಯರಾಗಿ ಒಂದು 80ರ ಆಸುಪಾಸಿನ ಸಂಖ್ಯೆಯ ಚಿತ್ರಗಳಲ್ಲಿ ತಮ್ಮ ಅವಿಸ್ಮರಣೀಯವಾದ ಅಭಿನಯದಿಂದ ನಮ್ಮೆಲ್ಲರನ್ನು ರಂಜಿಸಿದಂಥ ಗಂಗಾಧರ್ ಅವರನ್ನು ನೆನಪು ಮಾಡಿಕೊಳ್ತಾ ಈ ಸಂಚಿಕೆಗೆ ಒಂದು ಮಂಗಳವನ್ನು ಹಾಡಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.